ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ರೋಹಿಣಿ ಪೂಜಾ ಮಾತಾಡ್ತಾ ಇರ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಹೇಗಾದ್ರೂ ಮಾಡಿ ಆ ಸೂರ್ಯನೇ ಬ್ರೇಕಿಂಗ್ ನ್ಯೂಸ್ ಆಗೋ ಥರ ಮಾಡಲೇಬೇಕು ಪೂಜಾ. ಇಲ್ಲ ಅಂತ ಹೇಳಿದ್ರೆ ನನ್ನ ತಂದೆ ವಿಷಯ ಇಟ್ಕೊಂಡೆ ನನ್ನ ಅತ್ತೆ ನನ್ನನ್ನು ಅರ್ಧ ಜೀವ ಮಾಡಿಬಿಡ್ತಾರೆ ಅಂತ ಹೇಳುವಾಗ ಪೂಜಾ ಹೇಳ್ತಾಳೆ, ಏ ರೋಹಿಣಿ, ಇದೆಲ್ಲ ನಿನಗೆ ಬೇಕಾ? ಆ ಸೂರ್ಯ ಮುಂಚೆನೆ ದೊಡ್ಡ ರೌಡಿ ಥರ ಆಡ್ತಾನೆ, ನೀನೇ ಇದನ್ನೆಲ್ಲ ಮಾಡಿದ್ದು ಅಂತ ಗೊತ್ತಾದ್ರೆ ನಿನ್ನ ಮಾತ್ರ ಅವನು ಸುಮ್ಮನೆ ಬಿಡಲ್ಲ ಅಂತ ಹೇಳುವಾಗ, ಇಲ್ಲ ಕಣೆ, ಈ ರಿಸ್ಕ್ ನಾನು ತಗೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಅತ್ತೆ ನನ್ನನ್ನು ಆ ಪ್ರಾಣನೇ ತೆಗೆದ್ಬಿಡೋ ಅಷ್ಟು ಕೂಗಾಡಿ ಕಿರ್ಚಾಡ್ಬಿಡ್ತಾರೆ. ಹೇಗಾದರೂ ಮಾಡಿ ಆವತ್ತು ಆ ಫಂಕ್ಷನಲ್ಲಿ ಆ ರೌಡಿಯಿಂದನೇ ಫಂಕ್ಷನ್ ಹಾಳಾಯಿತು, ಹಾಗೆ ಮಾವನಿಂದನೂ ಈ ಥರ ಆಯಿತು ಅಂತ ನ್ಯೂಸ್ ಗೊತ್ತಾದರೆ ನನ್ನನ್ನು ಸೈಡ್ ಮಾಡಿ ಸೂರ್ಯನೇ ಮೇಯ್ನ್ ವಿಲನ್ ಥರ ಎಲ್ಲರೂ ನೋಡ್ತಾ ಇರ್ತಾರೆ ಕಣೆ, ಅದೇ ನನಗೆ ಬೇಕಾಗಿದ್ದು ಅಂತ ಹೇಳ್ತಾ ಇರ್ತಾರೆ. ಸರಿ ಆಯ್ತು, ನೀನೇನಾದ್ರೂ ಮಾಡು, ಆದರೆ ಜೋಪಾನವಾಗಿ ಮಾಡು. ಹೌದು, ತಂದೆಯಾಗಿ ಯಾರನ್ನಾದ್ರೂ ಕರೆಸ್ಬೇಕಾ ಅಂತ ಕೇಳ್ತಾಳೆ ಪೂಜಾ. ಆಗ ಬೇಡ ಕಣೆ, ತಂದೆಯಾಗಿ ಮಾವನಾಗಿ ಒಬ್ಬ ಬಂದು ಮಾಡಿರೋ ಕಿತಾಪತಿನೇ ಸಾಕು. ಇನ್ನು ತಂದೆಯನ್ನ ಒಬ್ಬ ಕರ್ಕೊಬಂದು ನನ್ನ ತಲೆಗೆ ಅವ್ನು ತಂದಿಡ್ದಿದ್ರೆ ಸಾಕು. ಅದಕ್ಕೆ ಸೂರ್ಯನೇ ಮುಂದಿಟ್ಟು ನಾವು ಆಟ ಆಡಬೇಕು ಅಂತ ರೋಹಿಣಿ ಹೇಳ್ತಾಳೆ. ನಂತರ ಸ್ವಲ್ಪ ಸಮಯದಲ್ಲಿ ಒಬ್ಳು ಪಾರ್ಲರ್ ಹುಡುಗಿ ಬಂದ್ಬಿಟ್ಟು, ಮೇಡಮ್, ಒಬ್ರು ನಿಮ್ಮನ್ನ ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಅದನ್ನ ಕೇಳಿಸ್ಕೊಂಡು ರೋಹಿಣಿ ತುಂಬಾ ಗಾಬರಿಯಾಗಿ ಹೊರಗಡೆ ಬಂದಾಗ ಅವ್ರ ಅಮ್ಮ ಅಲ್ಲಿ ಇರ್ತಾರೆ. ಅಮ್ಮ, ನೀನ್ ಯಾಕಮ್ಮ ಇಲ್ಲಿಗೆ ಬರಕ್ ಹೋದೆ? ನಾನು ಹಿಂಗೆ ಆಲ್ರೆಡಿ ಹೇಳಿದೆ ಅಲ್ವಾ ಪೂಜೆ ಮನೇಲಿ ಇರು ಅಂತ, ಆದ್ರೆ ನೀನ್ ಯಾಕಮ್ಮ ಇಲ್ಲಿಗೆ ಬರಕ್ ಹೋದೆ ಅಂತ ಹೇಳುವಾಗ ಕಲ್ಯಾಣಿ ಅಂತ ಹೇಳಕ್ ಬರ್ತಾರೆ ಅವ್ರ ತಾಯಿ. ಆಗ ಪಟ್ಟಂತ ಅವಳಿ ಜ್ಞಾನೋದಯ ಹಾಗೆ ಆ ಕಡೆ ಈ ಕಡೆ ತಿರ್ಕೊಂಡು, ರೋಹಿಣಿ, ಅದು ನೀನು ದುಡ್ಡು ಕೇಳಿದಿಲ್ಲಮ್ಮ, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳುವಾಗ, ಹೌದು ಕೃಷಿಯಲ್ಲಿ ಅಂತ ಮತ್ತೆ ರೋಹಿಣಿ ಕೇಳುವಾಗ, ಅವನು ಸ್ಕೂಲಿಗೆ ಹೋಗಿದ್ದ, ಅವನಿಗೆ ಎಕ್ಸಾಮ್ ನಡೀತಿದ್ಯಮ್ಮ, ಅದಕ್ಕೋಸ್ಕರ ನಂಗೆ ಜಾಸ್ತಿ ಟೈಮ್ ಇಲ್ಲ, ನಿನ್ನ ನೋಡ್ಕೊಂಡು ದುಡ್ಡು ಕೊಟ್ಟು ಹೋಗೋಣ ಅಂತ ಇಲ್ಲಿಗೆ ಬಂದೆ ಅಂತ ಹೇಳುವಾಗ, ಸರಿ ಆಯ್ತು ಬಾ, ನೀನು ಆ ರೂಮಲ್ಲಿ ಇರು ಅಂತ ಹೇಳ್ತಾರೆ. ಆಗ ಅವ್ರ ತಾಯಿ ರೂಮಲ್ಲಿ ಇದ್ದಾಗ ಹಿಂದ್ಗಡೆಯಿಂದ ರೋಹಿಣಿನೂ ಬರ್ತಾರೆ. ಅಮ್ಮ, ಆಗ್ತಿರೋ ಅವನ ಥರನೇ ನಂಗೆ ಸಾಕಾಗಿದೆ, ಅದರಲ್ಲೂ ನೀನು ಇಲ್ಲಿ ಬಂದು ಬೇರೆ ಯಾರಾದರೂ ನೋಡಿದ್ರೆ ಅಷ್ಟೇ ನನ್ನ ಕತೆ ಮುಗೀತು. ನನಗೆ ಆಲ್ರೆಡಿ ಬಾಣ್ಲೆಯಿಂದ ಬೆಂಕಿ ಬಿದ್ದಿರೋ ಥರ ಆಗಿದೆ. ನಮ್ಮ ಅತ್ತೆ ನನ್ನ ಮೇಲೆ ಸುಮ್ಮನೆ ಕೂಗಾಡಿ ರೇಗಾಡ್ತಾ ಇರ್ತಾರಮ್ಮ, ಅದು ಸಾಲದು ಅಂತ ನೀನು ಇಲ್ಲಿಗೆ ಬಂದಿದ್ದೆ ಅಂತ ಹೇಳುವಾಗ, ಅದೇ ರೋಹಿಣಿ, ನೀನು ಬೇರೆ ಕರಿಮಣಿ ಶಾಸ್ತ್ರಕ್ಕೆ ಬರೋದು ಬೇಡ ಅಂತ ಹೇಳಿದೆ. ಎಲ್ಲ ತಾಯಿಯಂದ್ರಿಗೂ ಇದೆಲ್ಲ ಆಸೆ ಇರುತ್ತಲ್ವ, ಆದರೆ ನನ್ನ ಹಣೆ ಬೇರೆಕೆ ಇದು ಯಾವುದೂ ಇಲ್ಲ, ಅದಕ್ಕೆ ದುಡ್ಡಾದರೂ ಕೊಟ್ಟು ನಿನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ ಅಂತ ಹೇಳುವಾಗ, ಸರಿ ಆಯ್ತಮ್ಮ ತಗೋ ಈ ದುಡ್ಡು ಅಂತ ಹೇಳಿ ರೋಹಿಣಿ ಕೈಗೆ ಸ್ವಲ್ಪ ದುಡ್ಡು ಇಡ್ತಾರೆ. ಅದನ್ನ ನೋಡ್ಬಿಟ್ಟು ರೋಹಿಣಿ ತುಂಬಾ ಶಾಕಿ, ಇಷ್ಟೊಂದು ದುಡ್ಡು ನಿಂಗೆ ಎಲ್ಲಿಂದ ಬಂತಮ್ಮ ಅಂತ ಹೇಳುವಾಗ, ಅದೇ ಕಣೆ, ಒಂದು ಒಡವೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನ ಮಾರ್ಬಿಟ್ಟು ಈ ದುಡ್ಡು ತಂದೆ ಅಂತ ಹೇಳುವಾಗ ರೋಹಿಣಿ ತುಂಬಾ ಶಾಕ್ ಆಗುತ್ತೆ. ಅಂತ ಒಡವೆ ನಿನ್ನ ಹತ್ರ ಏನಿತ್ತು ಅಂತ ಹೇಳುವಾಗ, ಅದು ನನ್ನ ಒಡವೆ ಅಲ್ಲ ಕಣೆ, ನಿಂದೆ ಒಡವೆ, ನಿಂದೆ ಫಸ್ಟ್ ತಾಳಿ ಕರಿಮಣಿ ಸಾರಿ ಆಯ್ತಲ್ಲ, ಅದನ್ನ ಮಾರ್ಬಿಟ್ಟು ದುಡ್ಡು ತಂದೆ ಅಂತ ಹೇಳುವಾಗ ರೋಹಿಣಿಗೆ ತುಂಬಾ ಶಾಕ್ ಆಗಿ ಹಳೆದೆಲ್ಲ ನೆನ್ಸ್ಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆಗ ಅಮ್ಮ, ಅದನ್ನೇ ನೆನ್ಸ್ಕೋಬಾರ್ದು ಅಂತ ಹೇಳ್ತಾ ಇದ್ರೆ, ಅದರಿಂದನೇ ಮತ್ತೆ ನಾನು ಕರಿಮಣಿ ಹಾಕೊಳ್ಳೋ ತರ ಆಯ್ತಲ್ಲಮ್ಮ ಅಂತ ಹೇಳುವಾಗ, ಹೌದು ಕಣೆ, ಇದೆಲ್ಲ ನಾವು ಮಾಡಿದ್ದು ಆತರ ದೇವ್ರ ಆಡಿದ್ದು ಆಟನೂ ಗೊತ್ತಾಗ್ತಾ ಇಲ್ಲ. ಆ ಮದ್ವೆನ ನೀನ್ ಎಷ್ಟೇ ಮರಿಬೇಕು ಅಂತ ಅನ್ಕೊಂಡಿದ್ರು, ಆ ಮದ್ವೆಯಿಂದ ನಿನಗುಟ್ಟಿರೋ ಕರುಳು ಬಲ್ಲಿನ ನಿಂಗೆ ದೂರ ಮಾಡ್ಕೊಳಕ್ ಆಗತ್ತಾ ರೋಹಿಣಿ ಅಂತ ಅವ್ರ ತಾಯಿ ಕೇಳುವಾಗ, ದೂರ ಆಗ್ಬೇಕು, ಅದೆಲ್ಲ ನೆನಪಾಗ್ಬಾರ್ದು ಅಂತಾನೆ ಅವನಿಂದ ದೂರ ಬಂದಿರುತ್ತಾನೆ ಅಮ್ಮ ಅಂತ ರೋಹಿಣಿ ಹೇಳ್ತಾಳೆ. ಆಗ ನೀನ್ ಎಷ್ಟೇ ದೂರ ಬಂದ್ರು ಕರುಳು ಬಳ್ಳಿನ ಕಟ್ ಮಾಡ್ಕೊಳಕ್ ಆಗೋದೇ ಇಲ್ಲ ಕಣೆ, ಒಂದಲ್ಲ ಒಂದಿನ ಕ್ರಿಶ್ಚಿಯನ್ ನಿನ್ ಕರುಳಿಗೆ ಹತ್ರ ಆಗ್ಲೇಬೇಕು ಅಂತ ಅವ್ರ ತಾಯಿ ಹೇಳ್ತಾರೆ. ಆಗ ಕ್ರಿಶ್ಚಿಯನ್ ನೆನ್ಕೊಂಡು ರೋಹಿಣಿ ತುಂಬಾ ಕಣ್ಣೀರ್ ಹಾಕ್ತಾ ಇರುವಾಗ ಇನ್ನೊಂದು ಹೊರಗಡೆಯಿಂದ ಶಾಂತಿನೂ ಪಾರ್ಲರಿಗೆ ಬರ್ತಾಳೆ. ಆಗ ಬೋರ್ಡ್ ನೋಡ್ಬಿಟ್ಟು ಅವಳಿಗೆ ತುಂಬಾ ಶಾಕ್ ಆಗಿ, ರೋಹಿಣಿ ಅಲ್ಲಮ್ಮ, ರೋಹಿಣಿ ಜೊತೆ ಮಾತಾಡ್ಬೇಕು, ಅವಳ ಅತ್ತೆ ಬಂದಿದ್ದೀನಿ ಅಂತ ಹೇಳುವಾಗ, ಸರಿ ನೀವು ಇಲ್ಲೇ ಇರಿ ಪ್ಲೀಸ್, ಒಳಗಡೆ ಬರಬೇಡಿ ಮೇಡಮ್, ಒಳಗಡೆ ಯಾರನ್ನೂ ಕರಿಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇರುವಾಗ, ಸರಿ ಆಯ್ತು ಅವಳಿಗೆ ಹೇಳಿ ಬಾ ಅಂತ ಹೇಳ್ತಾರೆ. ಆಗ ರೋಹಿಣಿಗೆ ಹತ್ರಕ್ಕೆ ಆ ಹುಡುಗಿ ಬಂದ್ಬಿಟ್ಟು, ಮೇಡಮ್ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಅತ್ತೆ ಅಂತ ಬಂದಿದ್ದಾರೆ ಅಂತ ಹೇಳುವಾಗ ಅದನ್ನ ಕೇಳಿಸ್ಕೊಂಡು ರೋಹಿಣಿ ತುಂಬಾ ಶಾಕ್ ಆಗುತ್ತೆ. ಸರಿ ಆಯ್ತು, ನೀನ್ ಯಾವುದೇ ಕಾರಣಕ್ಕೂ ಅವ್ರನ್ನ ಒಳಗಡೆ ಬಿಡಬೇಡ, ಹೇಗಾದ್ರೂ ಮಾಡಿ 2 ನಿಮಿಷ ಅವ್ರನ್ನ ಮ್ಯಾನೇಜ್ ಮಾಡು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಅಲ್ಲಿಂದ ಕಳಿಸ್ತಾರೆ. ನಂತರ ರೋಹಿಣಿ ಅವರ ತಾಯಿಗೆ, ಅಮ್ಮ ಅದಕ್ಕೆ ನಾನು ಹೇಳಿದ್ದು ನೀನು ಇಲ್ಲಿಗೆಲ್ಲ ಬರಬೇಡ ಅಂತ, ಅತ್ತೆಗೆ ನೀನು ಇಲ್ಲಿ ಬಂದಿರೋ ವಿಷಯ ಏನಾದರೂ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ, 100 ಪ್ರಶ್ನೆ ಕೇಳಿ ನನ್ನ ಸಾಯಿಸಿ ಬಿಡ್ತಾರೆ ಇವತ್ತು ಅಂತ ಹೇಳ್ತಾಳೆ. ಆಗ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಗೆ ನನ್ನ ಗುರುತಿಸ್ತಿದ್ದಾರೆ ಅಂತ ಅವ್ರ ತಾಯಿ ಹೇಳಿದಾಗ, ಅವತ್ತು ನೀನು ಮೀನ ಜೊತೆಗೆ ಬಂದಾಗ ಅವ್ರು ನಿನ್ನ ನೋಡಿಲ್ವಾ ಅಮ್ಮ, ನಮ್ಮ ಅತ್ತೆ ಫುಲ್ ಶಾರ್ಪ್ ಇದ್ದಾರೆ, ಅವ್ರು ನಿನ್ನ ಕಂಡು ಹಿಡಿತಾರೆ ಅಂತ ಹೇಳುವಾಗ, ಇಲ್ಲೇ ಬೇರೆ ಏನಾದರೂ ಬಾಗ್ಲಿದೇನೆ, ಡೋರು ಹಿಂದ್ಗಡೆ ಡೋರಿಂದ ನಾನು ಹೊರಟೋಗ್ಲ ಅಂತ ಹೇಳುವಾಗ, ಇದೆ ಈ ಡೋರ್ ಗೋಡೆ ಹೊಡ್ಕೊಂಡು ಹೋಗ್ಬೇಕು ಅಂತ ರೋಹಿಣಿ ಜೋರ್ ಮಾಡ್ತಾಳೆ. ಈಗ ಏನ್ ಮಾಡೋದಮ್ಮ, ನಂಗೆ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ ಹೆದರ್ಕೊಂಡು. ಆಗ ಏನು ಆಗಲ್ಲ ಕಣೆ, ನೀನು ಹೆದರ್ಕೋಬೇಡ, ದೇವ್ರಿದ್ದಾನೆ, ಒಂದಲ್ಲ ಒಂದು ದಾರಿ ತೋರಿಸ್ತಾನೆ ಅಂತ ಅವ್ರ ತಾಯಿ ಸಮಾಧಾನ ಮಾಡ್ತಾರೆ. ಈ ಕಡೆಯಿಂದ ಶಾಂತಿ ಕೂಗಾಡ್ತಿ ಕಿರ್ಚಾಡ್ತಾ ಇರ್ತಾಳೆ. ನಾನು ಯಾರು ಅಂತ ಗೊತ್ತಾ, ಈ ಪಾರ್ಲರ್ ಓ ಅಂತ ಹೇಳಕ್ ಬಂದವಳು ಪಟ್ಟಂತೆ ಬೋರ್ಡ್ ನೆನಪಾಗಿ, ಅವರ ರೋಹಿಣಿ ಅತ್ತೆ, ನನಗೆ ಒಳಗೆ ಬಿಡಲ್ಲ ಅಂತ ಹೇಳ್ತೀರಾ, ಎಷ್ಟು ಧೈರ್ಯ ನಿಮಗೆ? ನಾನಂತೂ ಇಲ್ಲಿ ಇರಲ್ಲ, ನಾನು ಇದೇನಾಗುತ್ತೋ ಆಗಲಿ, ನಾನು ಒಳಗಡೆ ಹೋಗ್ತೀನಿ. ಮುಂಚೆ ಪಾರ್ಲರ್ ಓನರ್ ಆಗಿದ್ದಾಗ ಎಷ್ಟೊಂದು ಮರ್ಯಾದೆ ಇತ್ತು, ಈಗ ನಂಗೆ ಯಾರು ಮೂರ್ಖಾಸಿನ ಮರ್ಯಾದೆನೂ ಕೊಡಲ್ಲ ಅಂತ ಹೇಳ್ಕೊಂಡು ಡೋರ್ ತೆಗೆದು ಒಳಗಡೆ ಹೋಗೇ ಬಿಡ್ತಾಳೆ ಶಾಂತಿ. ಆಗ ರೋಹಿಣಿ ತಾಯಿ
ತಾಯಿಗೆ ಫೇಶಿಯಲ್ ಹಚ್ಬಿಟ್ಟು ಕಣ್ಣಿಗೆ ಸೌತೆಕಾಯಿ ಇಟ್ಟು ಅವ್ರನ್ನ ಚೇರ್ ಮೇಲೆ ಮಲಗಿಸೋ ಥರ ಮಾಡಿರ್ತಾಳೆ. ನಂತರ ಶಾಂತಿ ಒಳಗಡೆ ಬಂದ್ಬಿಟ್ಟು ರೋಹಿಣಿ ತುಂಬ ಕಸ್ಟಮರ್ ಅಮ್ಮ, ತುಂಬ ಬ್ಯುಸಿ ಇದೆ ಅಂತ ಹೇಳುವಾಗ ಹ್ಞೂ ಹೌದು ಅತ್ತೆ ಅಂತ ಹೇಳ್ತಾರೆ. ನಂತರ ಹೌದು ತಂದೆಗೆ ಫೋನ್ ಮಾಡ್ದ, ಏನಂದ್ರು ಅವರು ಬರ್ತಾರಂತೆ ತಾನೇ ಫಂಕ್ಷನಿಗೆ ಅಂತ ಅವರು ಶಾಂತಿ ಕೇಳುವಾಗ ಹ್ಞೂ ಅತ್ತೆ ಬರ್ತಾರೆ ಅಂತೆ, ನಾಳೆ ಬೆಳಿಗ್ಗೆ ಅರ್ನಿ ಫ್ಲೈಟಿಗೆ ಬರ್ತಾರಂತೆ ಅಂತ ಹೇಳಿಬಿಟ್ಟು ಅತ್ತೆ ಅವರು ನಾನು ಕೇಳಿದ್ದಕ್ಕೆ ದುಡ್ಡು ಕಳಿಸಿದ್ದಾರೆ, ಸ್ವಲ್ಪ ಬ್ಯಾಂಕಲ್ಲಿ ಹೋಗಿ ರಿಲೀಸ್ ಮಾಡ್ಕೊಂಡು ಬಂದಿದ್ದೀನಿ, ಡ್ರಾ ಮಾಡ್ಕೊಂಡು ಬಂದಿದ್ದೀನಿ, ತಗೊಳ್ಳಿ ದುಡ್ಡು ಅಂತ ಹೇಳಿ ದುಡ್ಡಿನ ಕಟ್ಟನ ಶಾಂತಿ ಕೈಗಿಡ್ತಾರೆ. ಅದನ್ನ ನೋಡ್ಕೊಂಡು ತುಂಬ ಖುಷಿಯಾಗಿ ನೋಡ್ದಮ್ಮ, ಒಂದೇ ಒಂದು ಮಾತಿಗೆ ನಿಮ್ಮ ಅಪ್ಪ ಇಷ್ಟೊಂದು ದುಡ್ಡು ಕಳಿಸಿದ್ದಾರೆ, ಅವ್ರಿಗೆ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ಹೌದು ಅವರೊಬ್ಬರೇ ಬರ್ತಾರಾ ಅಥವಾ ಅವ್ರ ಜೊತೆಗೆ ಅವರು ಇನ್ನೊಬ್ಳು ಬರ್ತಾರ ಅಂತ ಕೇಳುವಾಗ ಯಾರತ್ತೆ ಅಂತೇಳಿ ರೋಹಿಣಿ ಕೇಳ್ತಾಳೆ. ಅದೇ ಅಮ್ಮ ಈ ಚಿಕ್ಕ ಹುಡುಗಿನ ಮದುವೆ ಆಗಿದ್ದಾರೆ ಅಂತ ನಿಮ್ಮ ಮಾವ ಹೇಳಿದ್ರಲ್ಲ, ಅವ್ರು ಬಂದ್ರೆ ಇಲ್ಲೆಲ್ಲ ಏನು ಅನ್ಕೋಬಹುದು ಅಂತ ಹೇಳುವಾಗ ಇಲ್ಲ ಅತ್ತೆ ನಮ್ಮ ಅಪ್ಪ ಒಬ್ಬರೇ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಒಳ್ಳೇದು, ಈ ವಯಸ್ಸಲ್ಲಿ ನಿಮ್ಮ ತಂದೆಗೆ ಇದೆಲ್ಲ ಏನಮ್ಮ ಬೇಕಿತ್ತಾ, ಅದಕ್ಕೆ ಅನ್ಸುತ್ತೆ ನಿಮ್ಮ ತಾಯಿ ಇಷ್ಟು ಬೇಗ ತೀರೋಗಿದ್ದು ಅಂತ ಹೇಳಿಬಿಟ್ಟು ಮಲ್ಕೊಂಡಿರೋ ಹತ್ರ ಬಂದ್ಬಿಟ್ಟು ಇವರು ನಿಮ್ಮ ರೆಗ್ಯುಲರ್ ಕಸ್ಟಮರ್ ರೋಹಿಣಿ ಅಂತ ಕೇಳುವಾಗ ಹ್ಞೂ ಅತ್ತೆ ಹೌದು ಅಂತ ಹೇಳ್ತಾರೆ. ನಂತರ ನೋಡಿದ್ರೆ ನಮ್ಮ ರೋಹಿಣಿ ಎಷ್ಟು ತುಂಬ ಒಳ್ಳೆಯವಳು, ಅವಳು ಮಲೇಷ್ಯಾದಿಂದ ಬಂದವಳು, ಅವಳು ತಂದೆ ಮಲೇಷ್ಯಾದಲ್ಲಿ ಇರೋದು ದೊಡ್ಡ ಶ್ರೀಮಂತರು, ಆದರೆ ಎಷ್ಟು ಚೆನ್ನಾಗಿ ಇಲ್ಲಿ ಬ್ಯೂಟಿ ಪಾರ್ಲರ್ ಇದು ಓಪನ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾಳೆ ನೋಡಿ, ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾಳೆ, ಮಸಾಜ್ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಕೊಂಡು ರೋಹಿಣಿ ನಾನು ಇಲ್ಲಿಗೆ ಮಸಾಜ್ ಮಾಡ್ಕೊಳ್ಳೋಣ ಅಂತ ಬಂದ್ಯಮ್ಮ, ನಾನು ನಾಳೆಗೆ ಫಂಕ್ಷನ್ಗೆ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೆ ನಂಗೂ ಸ್ವಲ್ಪ ಮೇಕಪ್ ಎಲ್ಲ ಹಚ್ಚಿಬಿಟ್ಟು ತನ್ನನ್ನು ಚೆನ್ನಾಗಿ ಕಾಣಿಸೋ ಥರ ಮಾಡಮ್ಮ ಅಂತ ಶಾಂತಿ ಹೇಳ್ತಾಳೆ. ಆಗ ಅತ್ತೆ ಇಲ್ಲಿ ಕಸ್ಟಮರ್ ಎಲ್ಲ ಇರ್ತಾರೆ, ಬ್ಯುಸಿ ಇರ್ತೀನಿ ನಾನು, ಮನೇಲಿ ನಾನು ಹೇಗೂ ಫ್ರೀ ಇರ್ತೀನಲ್ಲ ನಿಮ್ಗೆ ಮನೇಲೇ ಮಾಡ್ತೀನಿ ಅಂತ ಹೇಳ್ತಾಳೆ. ನಂತರ ಹೌದು ನೀವು ಇವರಿಗೆ ರೆಗ್ಯುಲರ್ ಕಸ್ಟಮರಾ ಅಂತ ಕೇಳ್ತಾರೆ ಶಾಂತಿ ತಾಯಿಗೆ ಹತ್ರ ಶಾಂತಿ. ಆಗ ರೋಹಿಣಿ ತಾಯಿ ಹತ್ರ ಮಲ್ಕೊಂಡಿರೋ ರೋಹಿಣಿ ತಾಯಿಯವರು ಏನು ಮಾತಾಡೋದಿಲ್ಲ. ನೋಡಿ ನಮ್ಮ ಹುಡುಗಿ ಇದ್ದಾಳಲ್ಲ ತುಂಬ ಪಾಪದವಳು, ಅವಳ ತಾಯಿ ಇತ್ತೀಚೆಗಷ್ಟೇ ಅಂತೆ ಅದೇನೋ ಕ್ಯಾನ್ಸರ್ ಬಂದ್ಬಿಟ್ಟು ರಕ್ತ ಕಾರ್ಕೊಂಡು ಸತ್ತೋದ್ರಂತೆ. ನಂಗಂತೂ ಕೇಳಿ ತುಂಬ ಬೇಜಾರಾಯಿತು, ಆದರೆ ನಾನು ಅವಳನ್ನ ಮನೆಯಲ್ಲಿ ಸ್ವಂತ ಮಗಳ ಥರನೇ ನೋಡ್ಕೊತೀನಿ, ನಾನು ಬೇರೆಯವ್ರ ಥರ ಕೆಟ್ಟ ಅತ್ತೆ ಅಲ್ಲ, ಅಷ್ಟು ಚೆನ್ನಾಗಿ ಅವಳನ್ನ ನೋಡ್ಕೊತೀನಿ ಅಂತ ಹೇಳುವಾಗ ನಿಮ್ಮಂಥ ಅತ್ತೆ ಸಿಕ್ಕಿದ್ದು ಅವಳು ಪುಣ್ಯ ಅಂತ ಮಲ್ಕೊಂಡಿರೋ ರೋಹಿಣಿ ತಾಯಿ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಪಾಪ ರೋಹಿಣಿಗೆ ತುಂಬಾ ಹಾಗೆ ಅವ್ರ ತಾಯಿಗೂ ತುಂಬಾ ಬೇಜಾರಾಗಿ ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ಯಾಕ್ರಿ ನೀವು ಅಳ್ತಾ ಇದ್ದೀರಾ, ನಿಮ್ ಕಣ್ಣಲ್ಲಿ ನೀರು ಬರ್ತಾ ಇದೆ, ರೋಹಿಣಿ ಯಾಕಮ್ಮ ಇವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಕೇಳುವಾಗ ಅದೇ ಅತ್ತೆ ಇವ್ರ ಕಣ್ಮೆ ಸೌತಿಕಾಯಿ ಇಟ್ಟಿದ್ದೀನಲ್ಲ ಆ ಥರ ಆಗುತ್ತೆ ಅಂತ ಹೇಳುವಾಗ ಓ ಇವ್ರು ಅಳ್ತಾ ಇರೋದಲ್ಲ ಸೌತಿಕಾಯಿ ಅಳ್ತಾ ಇರಬೇಕು, ಸರಿ ಆಯ್ತು ನೀವು ಕೂಡ ಇವ್ರು ರೆಗ್ಯುಲರ್ ಕಸ್ಟಮರ್ ಅಂತೆ ನೀವು ಬನ್ನಿ ಆಯ್ತಾ, ಬರ್ತಾ ನಮ್ಮ ರೋಹಿಣಿಗೆ ಒಂದು ಒಳ್ಳೆ ಗಿಫ್ಟ್ ತಗೊಬನ್ನಿ, ತುಂಬ ಒಳ್ಳೆ ಹುಡುಗಿ ಅವಳು ರೋಹಿಣಿ ಆಯ್ತಮ್ಮ ನಾನು ಬರ್ತೀನಿ, ಅಪ್ಪನಿಗೆ ಇನ್ನೊಂದ್ಸರಿ ನೆನಪಿಸು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಅವರು ಮಲ್ಕೊಂಡಿರೋರು ರೋಹಿಣಿ ತಾಯಿ ಎದ್ದು ಬಿಡ್ತಾರೆ. ನಂತರ ರೋಹಿಣಿ ಹೇಳ್ತಾಳೆ ಅಮ್ಮ ಅವ್ರು ಹೇಳೋದಕ್ಕಲ್ಲ ನೀನು ಬೇಜಾರು ಮಾಡ್ಕೋಬೇಡಮ್ಮ ಅಂತ ಹೇಳುವಾಗ ಸತ್ತಿರೋ ಹೆಣಕ್ಕೆ ಯಾರೇನಾದರೂ ಹೇಳಿದ್ರೆ ಬೇಜಾರಾಗುತ್ತಾ, ನಾನು ಇದನ್ನೆಲ್ಲ ತೊಳ್ಕೊಂಡು ಮನೆಗೆ ಹೋಗ್ತೀನಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆಗ ರೋಹಿಣಿಗೆ ತುಂಬ ಬೇಜಾರಾಗುತ್ತೆ, ಅವ್ರ ಅಮ್ಮ ರಕ್ತ ಕಾರ್ಕೊಂಡು ಸತ್ತೋದ್ರು ಅಂತ ಶಾಂತಿ ಹೇಳಿದ್ನೆಲ್ಲ ನೆನೆಸ್ಕೊಂಡು ತುಂಬ ಬೇಜಾರಲ್ಲಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಕಾರಲ್ಲಿ ಇಬ್ಬರು ಹೋಗ್ತಾ ಇರ್ತಾರೆ, ಸೂರ್ಯ ಮತ್ತು ಮೀನಾ. ಹಾಗೆ ಟೈಟಲ್ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಆಗ ಕಾರ್ಗೋ ಗಿಫ್ಟ್ ಕೊಡೋದು ಮನೋಜ್ ಎಲ್ಲ ಮಾಡಿರೋದೆಲ್ಲ ನೆನೆಸ್ಕೊಂಡು ಅವರಿಬ್ರು ಫೀಲ್ ಮಾಡ್ತಾ ಇರ್ತಾರೆ. ಹಾಗೆ ರೊಮ್ಯಾಂಟಿಕ್ ಕೂಡ ನಡೀತಾ ಇರುತ್ತೆ ಅವ್ರ ಮಧ್ಯ. ಇನ್ನೊಂದು ಕಡೆ ಫಂಕ್ಷನಿಗೆ ರೆಡಿ ಮಾಡ್ತಾ ಇರ್ತಾರೆ ಶ್ರುತಿ ತಂದೆ ತಾಯಿ, ಬಂದಿರೋ ಕಸ್ಟಮರ್ ಗೆಸ್ಟನ್ನೆಲ್ಲ ವೆಲ್ಕಮ್ ಮಾಡ್ತಾ ಇರ್ತಾರೆ. ಆಗ ಶ್ರುತಿ ತಂದೆ ಕೇಳ್ತಾರೆ ಎಲ್ಲಮ್ಮ ಇನ್ನೂ ಇವ್ರ ಫ್ಯಾಮಿಲಿ ಶ್ರುತಿ ಗಂಡನ ಮನೆಯವರು ಬಂದೇ ಇಲ್ಲ ಅಂತ ಹೇಳುವಾಗ ಇನ್ನೇನು ಬರ್ಬೋದ್ರಿ, ನಾ ಫೋನ್ ಮಾಡಿದ್ದೆ ಆವಾಗಷ್ಟೇ ಹೊರಟಿದಾರಂತೆ ಇನ್ನೇನು ಬರ್ಬೋದು ಅಂತ ಹೇಳುವಾಗ ಒಂದು ಕಾರ್ ಬಂದು ನಿಲ್ಲುತ್ತೆ. ಆಗ ರಂಗನಾಥ್ ಶಾಂತಿ ಎಲ್ಲ ಇಳಿತಾರೆ. ಅದನ್ನ ನೋಡ್ಕೊಂಡು ಶ್ರುತಿ ತಂದೆ ಒಳಗಡೆ ಹೋಗೋಕ್ಕೆ ನೋಡಿದಾಗ ಎಲ್ರಿ ಹೋಗ್ತಾ ಇದ್ದೀರಾ ಅಂತ ಹೇಳುವಾಗ ಮತ್ತೆ ಇವ್ರ ಮುಂದೆ ಹಲಗಿಂಚ್ಕೊಂಡು ವೆಲ್ಕಮ್ ಮಾಡೋಕ್ಕಾಗತ್ತಾ, ಈ ರಂಗನಾಥ್ ನನಗೇನು ಒಂದೆರಡು ಮಾತು ಹೇಳಿದ್ದಾರೆ ಅಂತ ಹೇಳುವಾಗ ರೀ ಇದನ್ನೆಲ್ಲ ನಾವು ಸಹಿಸ್ಕೊಳ್ಳೇಬೇಕು, ಇವತ್ತೊಂದ್ಸರಿ ನಾವು ಇವರಿಗೆ ಕೈ ಮುಗಿದ್ರೆ ಲೈಫ್ ಲಾಂಗ್ ಇವರು ನಮ್ಮಿಂದ ದೂರ ಇರ್ತಾರೆ, ಒಂದ್ಸರಿ ನಮ್ಮ ಮಗಳು ಮತ್ತೆ ಅಳಿಯ ನಮ್ಮ ಮನೆ ಸೇರ್ಕೊಳ್ಳಿ ಆಮೇಲೆ ತೋರ್ಸೋಣ ನಾವೇನು ಅಂತ ಇವರಿಗೆ ಅಂತ ಹೇಳಿ ಅವರಿಬ್ರು ಅಲ್ಲೇ ನಿಂತಿರ್ತಾರೆ. ಈ ಕಡೆ ಕಸ್ತೂರಿ ಮತ್ತೆ ಶಾಂತಿ ಇಳಿದ್ಬಿಟ್ಟು ಕಾರಿಂದ ಹಾಲ್ ನೋಡ್ಬಿಟ್ಟು ಯಪ್ಪ 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 ಏನು ಎಷ್ಟು ದೊಡ್ಡ ಹಾಲು, ಲೇ ಶಾಂತಿ ನಾನು ಜೀವಮಾನದಲ್ಲಿ ಮದುವೆಗೂ ಕೂಡ ಇಷ್ಟು ದೊಡ್ಡ ಹಾಲಿಗೆ ಬಂದಿರಲಿಲ್ಲ ಕಣೆ, ಒಳ್ಳೆ ಪಾರ್ಟಿನೇ ಹಿಡ್ದಿದ್ಯಾ ನೀನು ಅಂತ ಕಸ್ತೂರಿ ಹೇಳ್ತಾ ಇರುವಾಗ ಹ್ಞೂ ಮತ್ತೆ ನನ್ನ ಇಬ್ಬರು ಸೊಸೆಯಿಂದ ಇಂಥ ಭಾಗ್ಯನೆಲ್ಲ ನಾನು ಅನುಭವಿಸೋ ಥರ ಆಯಿತು, ನನ್ನ ಬೀಗ್ರೆ ಅಂದ್ರೆ ಏನು ಸುಮ್ಮನೆನಾ ಅಂತ ಅಂದ್ಕೊಂಡಿದ್ದೀರಾ, ಆದರೆ ಈ ಅಪ್ಪನೇ ರಂಗನಾಥನ್ ತೋರಿಸ್ಬಿಟ್ಟು ಈ ಅಪ್ಪನೇ ಆ ಮೀನಾ ಅಂತ ಹುಡುಗಿನ ತಗೊಬಂದು ನಮ್ಮ ಮಗಂಗೆ ಗಂಟು ಹಾಕಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಸಾಕಾಯ್ತು ಬಿಡು ನಿಂಗೆ ಮೀನಂಗೆ ಬೈದಿಲ್ಲ ಅಂದ್ರೆ ತಿಂದದ್ದು ಅನ್ನ ಜೀರ್ಣನೇ ಆಗಲ್ಲ ಅನ್ಸುತ್ತೆ ಅಂತ ಕಸ್ತೂರಿ ಬೈತಾರೆ. ನಂತರ ಎಲ್ಲರೂ ಒಳಗಡೆ ಹೋಗ್ತಾರೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಸೂರ್ಯ ಯಾರ ಹತ್ರನೂ ಮಾತಾಡೋದೇ ಇಲ್ಲ, ಸೈಲೆಂಟಾಗಿ ಕೂತಿರ್ತಾನೆ. ಹಿಂದ್ಗಡೆ ಹೋಗಿ ಮೀನಾ ಸೂರ್ಯ ಕೂತ್ಕೊಂಡಿರುವಾಗ ಅಲ್ಲಿಗೆ ರವಿ ಬಂದ್ಬಿಟ್ಟು ಯಾಕೋ ನೀನು ಇಲ್ಲೇ ಕೂತಿದ್ಯಾ ಬಾರೋ ಮುಂದ್ಗಡೆ ಕೂತ್ಕೊ ಅಂತ ರವಿ ಹೇಳುವಾಗ
ಬಾಯಿ ಸನ್ನೆಯಲ್ಲೇ ಸೂರ್ಯ ಪರವಾಗಿಲ್ಲ ನಾನು ಇಲ್ಲೇ ಕೂರ್ತೀನಿ ನೀನು ಹೋಗು ಅಂತ ಹೇಳ್ತಾರೆ. ನಂತರ ಮೀನಾ ಮಾತಾಡ್ತಾ ಇರಲಿಲ್ಲ. ಅದನ್ನು ಕೇಳಿಸ್ಕೊಂಡು ಮೀನಾ ನೀವು ನನ್ನ ಹತ್ರನೂ ಮಾತಾಡಲ್ವಾ ಅಂತ ಕೇಳುವಾಗ ಸೂರ್ಯ ಇಲ್ಲ ಅಂತ ತಲೆ ಅಲ್ಲಾಡ್ತಾನೆ. ಅಲ್ಲಿಗೆ ಈ ಒಂದು ಎಪಿಸೋಡ್ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.